ಗುಡ್ ಮಾರ್ನಿಂಗ್ ಎಲ್ರಿಗೂ. ಒನ್ ಸೆಕೆಂಡ್, 12 ಕಾಲಾಗಿದೆ. ಸೊ ಗುಡ್ ಆಫ್ಟರ್ನೂನ್ ಎಲ್ರಿಗೂ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಮನೇಲಿ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇದಾರೆ, ಏನೋ ಹಬ್ಬದ ದಿನ ಏನೋ ಮಾಡ್ತಿದ್ಯಾ ಜಿಮ್ ಅಲ್ಲಿ ಅಂತ. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್, ವರ್ಕೌಟ್ ಕಂಪ್ಲೀಟ್ ಮಾಡಲೇಬೇಕು, ಬಿಕಾಸ್ ಪ್ರಯಾರಿಟೀಸ್. ಅಂಡ್ ಹಬ್ಬದ ದಿನ ಆಗಿರೋದ್ರಿಂದ ಸ್ವಲ್ಪ ಒಬ್ಬಟ್ಟು ವಡೆ ಎಲ್ಲ ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಒಂದ್ 2 ಸೆಟ್ ಎಕ್ಸ್ಟ್ರಾನೇ ವರ್ಕೌಟ್ ಮಾಡಿ ಬಂದಿ. ಸೊ ವರಮಹಾಲಕ್ಷ್ಮಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಮುಗಿಸ್ತೀನ ಗೊತ್ತಿಲ್ಲ, ಬಟ್ ಅಲ್ಲಿ ಕೀಪ್ ಯು ಗೈಸ್ ಪೋಸ್ಟೆಡ್. ಎಷ್ಟಿದೆ? 5 ಇರ್ಬೇಕು, 6 ಅಲ್ಲ. ಮೊನ್ನೆ ಸುದರ್ಶನ್ ಸಿಂಗ್ಸ್ ಎಲ್ಲ ಏನ್ ಡೌ ಮಾಡ್ತಿರೋ ಅಯ್ಯೋ ತುಂಬಾ ಚೆನ್ನಾಗಿದೆ ಮತ್ತೆ ಅವರು ಹೇಳ್ತಾ ಇದ್ರು ಏನೇ ಬೇಕಾದ್ರು ನಾವು ಸುದರ್ಶನ್ಗೆ ಬರ್ಬೇಕು. ಏನ್ ಆಡ್ ಕೊಡ್ತಾ ಇದಾರೆ. ಬೇಗ ಹತ್ತುತ್ತೆ. ಸ್ಟೆಪ್ 2 ನೀ ಯಾವಾಗ ಮಾಡಿದೆ? ಮಾಡಿ, ನಾವು ಗಂಟೆ ಹೊಡಿತೀವಿ. ನೋಡಿ, ಇವತ್ತು ಒಬ್ಬಟ್ಟು ಮಾಡಿದೀವಿ, ಬೇಳೆ ಒಬ್ಬಟ್ಟು. ಕಾಟ್ಲೆ ಕಿಚನ್ ಇಂದ ಇನ್ಸ್ಪೈರ್ ಆಗಿ ನಮ್ಮಮ್ಮ ತುಂಬಾ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದಾರೆ. ನಂತರನೇ ಒಬ್ಬಟ್ಟು ಯಾವಾಗ್ಲೂ ಸಾಧಾರಣವಾಗಿ ರೌಂಡ್ ಬರುತ್ತೆ, ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಯಾವ್ದೋ ಬೇರೆ ಶೇಪ್ ಅಲ್ಲಿ ಮಾಡಿದ್ದಾರೆ. ಕಾಯಿ ಒಬ್ಬಟ್ಟು ಯಾವ ಶೇಪ್ ಅಲ್ಲಿ ತರ್ಬೋದು, ಬೇಳೆ ಒಬ್ಬಟ್ಟು ಹಂಗೇನೆ. ಪಾಯಿಂಟ್. ಎಕ್ಸ್ಕ್ಯೂಸಸ್ ಇದೆಲ್ಲ ಇರ್ಲಿ, ಪರವಾಗಿಲ್ಲ. ಏನಿಡೋದಮ್ಮ, ಈಗ ಸಂಪೂರ್ಣ ಆಯ್ತು. ಪೂಜೆ ಆಗಿದೆ. ಬೆಳಿಗ್ಗೆಯಿಂದ ಕಾದಿದ್ದೀವಿ ಮನೆಗೆ. ಫೈನಲಿ ಪೂಜೆ ಮುಗಿಸಿದೀವಿ. ಸಮಯ ಈಗ ಬಂದು ಮಧ್ಯಾಹ್ನ 1 ಗಂಟೆ. ಸೊ 12 ಗಂಟೆಗೆ ನಾನ್ ಬಂದೆ. 1 ಗಂಟೆಗೆ ನಮ್ಮ ಅಕ್ಕ ತುಂಬಾ ಕಷ್ಟಪಟ್ಟು ಇಷ್ಟನ್ನೆಲ್ಲ ಡೆಕೋರೇಷನ್ ಮಾಡಿದಾಳೆ. ಅವಳೊಂಚೂರು ತೋರಿಸ್ಬಿಡು. ಓಡು ಮಾತ್ರ ಅವರೇ ಈ ಡೆಕೋರೇಷನ್ ಎಲ್ಲ ಮಾಡಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಸ್ವಲ್ಪ ಕ್ಯಾಮ್ರಾ ಶೈ ಇದಾರೆ, ಬಟ್ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕೊಬ್ಬರಿನ ಯಾರಮ್ಮ ತಿಂತಾರೆ? ಕೊಬ್ಬರಿ ತಿನ್ನಲ್ಲ. ನಮ್ಮಮ್ಮಗೆ ಕೊಬ್ಬರಿದೇ ಚಿಂತೆ. ತೋರ್ಸು ನಮ್ಮಮ್ಮನ. ಕೊಬ್ಬರಿ ವಾಪಸ್ ಇಟ್ಬಿಡಿ, ಕೊಬ್ಬರಿ ವಾಪಸ್ ಇಟ್ಬಿಡಿ. ಮಕ್ಳಿಗೆ ಇಷ್ಟ ಅಲ್ಲ, ತಂದ್ಬಿಡು ಕೈಕೊಂಡ. ಏನೋ ನೀವು ತಗೋಬೇಕಂತ ತಾಳ್ರಿ, ಬೇಗ ಮದ್ವೆ ಆಗುತ್ತೆ. ಗರುಡ್ದ ಆಗಿದೆಯಲ್ಲ ಮದ್ವೆ. ನನಗೊಂದು ಹೇಳ್ಕೊಡು. ರೈಸ್ ಸ್ವಲ್ಪ ಕಡಿಮೆ ಇದೆ. ಇದು ನೋಡಿ, ಇದು ಲೋ ಫ್ಯಾಟ್ ಪನ್ನೀರ್ ಅಲ್ಲಿ ಬುರ್ಜಿ ಮಾಡಿದೀವಿ. ಇದು ಕೋಸಂಬರಿ ಅಂತ, ಇದು ಮಸಾಲೆ ವಡೆ ಅಂತ. ಗುಣಶೇಖರ್ ಅವರೇ, ಊಟ ಆಯ್ತಪ್ಪ? ಆಯ್ತು. ನೋಡಿ ಎಷ್ಟು ನೀಟ್ ಆಗಿ ತಿಂದಿದ್ದಾರೆ ನೋಡಿ. ತಿನ್ಬೇಕು. ಖಾಲಿ ಮಾಡಿ. ಸೊ ಇದು ಸ್ವಲ್ಪ ರೈಸ್ ಕಮ್ಮಿ ಇರುತ್ತೆ. ಲೋ ಫ್ಯಾಟ್ ಪನ್ನೀರ್, ಇದ್ರಲ್ಲಿ ಆಲ್ಮೋಸ್ಟ್ 25 ಗ್ರಾಮ್ಸ್ ಪ್ರೋಟೀನ್ ಇದೆ. ಇದು ಕೋಸಂಬರಿ ಸ್ವಲ್ಪ ಫೈಬರ್. ಇದು ಸ್ವಲ್ಪ ಗುಣಶೇಖರ್ ಅವರು ಒಬ್ಬಟ್ಟು ದಾನ ಮಾಡಿದ್ದಾರೆ. ಒಂದ್ ಸ್ವಲ್ಪ ಒಬ್ಬಟ್ಟು ಸ್ವೀಟ್ ಇರ್ಲಿ ಅಂತ. ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಗುಣಶೇಖರ್ ಅವರೇ, ಹಬ್ಬದ ದಿನ ಒಬ್ಬಟ್ಟು ಕೊಟ್ಟಿದ್ದೀರಾ. ನಿಮ್ ಮನೆದೆ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ನಿಮ್ಗೂ. ನೀನ್ ಇದು ಮಕ್ಳ ತರ ನೋಡಿ ಫ್ರೆಂಡ್ಸ್, ಸೀರಿಯಲ್ ಅಲ್ಲಿ ಮೇಕಪ್ ಮಾಡೋದ್ ಕಲ್ತ್ಬಿಟ್ಟು ಈಗ ಇಲ್ಲ ಅದಕ್ಕೆ ಟಚ್ ಮಾಡ್ತಿಲ್ಲ, ಮೇಕಪ್ ಮಾಡ್ಕೊಡ್ತಾ ಇದೀನಿ ನಿಮ್ಗೆ. ಮದ್ವೆ ಬೇರೆ ಬೇರೆ ಏನೇ ಫಂಕ್ಷನ್ ಇದ್ರು ಮೇಕಪ್ ಗೆ ಕೇಳಿ. ಏನೋ ಮಾಡ್ತೀನಿ, ಯಾವ್ದೇ ಫಂಕ್ಷನ್ ಇದ್ರು ಬಂದ್ ಮೇಕಪ್ ಮಾಡ್ಕೊಡ್ಬೋದು. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ನಾನು. ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ ಇನ್ನೊಂದ್ ಸ್ವಲ್ಪದಲ್ಲಿ ರಿವೀಲ್ ಮಾಡ್ತೀವಿ. ವೇಟ್ ಮಾಡಿ. ಸೊ ಗೈಸ್, ಹಬ್ಬದ ಊಟ ಆಯ್ತು. ಕುಕ್ರಳ್ಳಿ ಕೆರೆಗೆ ಬಂದಿದ್ದೀವಿ ಟು ಗೆಟ್ ಇನ್ 10,000 steps. This is something usually I do every day. So as you can see, it's a beautiful space. And ಯಾರೇ ಹೊರಗಡೆಯಿಂದ ಮೈಸೂರಿಗೆ ಬಂದರೆ ಕುಕ್ರಳ್ಳಿ is a must visit place ಅಂತ ಹೇಳ್ತೀನಿ. ಸೊ ನೋಡೋಣ ಎಷ್ಟು ನೋಡೋಕ್ಕಾಗುತ್ತೆ ಅಂತ. ಹೊಟ್ಟೆ ತುಂಬ ಭಾರ ಆಗಿಬಿಟ್ಟಿದೆ. ಸೊ ಕಂಪ್ಲೀಟ್. ಓಕೆ, ರನ್ನಿಂಗ್ ಮುಗ್ದಿದೆ. ಈಗ ಬಂದು ಇಲ್ಲಿ ನಾವು ಒಂದು ಲೀಗ್ ನಡೀತಾ ಇತ್ತು, ಕಂಟಿನ್ಯೂ ಮಾಡ್ತಾ ಇದೀವಿ. ಆಡಿಯನ್ಸ್ ಒಬ್ರು ಮಾತೇ ಆಡಿಸ್ತಿಲ್ಲ. ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳಿದ್ರು ಕೈ ಕೊಡ. ಹ್ಯಾಪಿ ವರಮಹಾಲಕ್ಷ್ಮಿ. ಅಂಕಲ್ ಸರಿ ಇಲ್ಲ, ಅಂಕಲ್ ಕಳ್ಳ. ಕೈ ಕೊಟ್ಬಿಡು, ಹೊಡೋಗ್ಬಿಡ್ತೀನಿ ನಾನು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ಲೀಸ್ ಒನ್ಸ್. ಆಯ್ತು ಕೊಡ, ಹೊಡೋಗ್ಬಿಡ್ತೀನಿ. ಬೇಗ 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 ಬೇಗ. ಆಯ್ತು, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಏನ್ ಬೇಕು? 6 ಹೊಡಿಬೇಕಾ, 4 ಹೊಡಿಬೇಕಾ? 6 ಬಾಲ್ ನೀನ್ ಎತ್ಕೋತ್ಯಾ? ಎಲ್ಲಾ ಕಡೆ 6 ಹೊಡೆದಿರೋದ್ ಕಣೆ ನೀನು. ಹೊಡಿಯಾ ಏನಪ್ಪಾ ಸ್ವಿಂಗ್ ಅಂತ ಕಣ. ಸ್ವಿಂಗ್ ಕಾಟ್ಲೆ ಕಿಚನ್ ಒಂದು ಮುಗ್ದು ಚೆನ್ನಾಗಿತ್ತು. ಇವನಿಂದ ನಾವು ನೋಡಿದ್ರಾಯ್ತು. ನೀನು ಇವ್ರು ತೋರಿಸಿ. ಇವ್ರು ಫ್ಯೂಚರ್
ರ್ಯಾಲಿ ರೇಸರ್ ಇವರು ಶ್ರೇಯಾನ್ ಅಂತ. ಹಲೋ ಯೋ ವಾಟ್ಸ್ ಬ್ರೋ. ಹಿಂಗ್ ಮಾಡು ಶ್ರೇಯಾನ್, ಇದು ಹೇಳ್ಕೊಟ್ಟಿದ್ದು ಶೇಖ. ಹಿಂಗೆ ಕೊಡಿಲೆ ಮಾಡು. ಎತ್ತ ಕೈ, ಎತ್ತ ಬಂತ ಎತ್ತ ಕೈ. ಆಯ್ತು, ಹೈ-ಫೈ ಕೊಡು. ಶಕ್ತಿ ಶ್ರೀ ಹಂಗೆ ಏನು ಹಸುರ ಹೊಡಿತ್ಯಾ? ನಾ ಇಲ್ಲಿ ನೋಡ್ತೀನಿ ನೋಡಿ. ಇದು ಮಾಡು, ಸೆಂಜಿರುವೆ ಅವತ್ ಮಾಡಿದೇನ ಸೆಂಜಿರುವೆ. ಹಿಂಗ್ ಮಾಡು, ಹಿಂಗೆ ಮಾಡಿ, ಹಿಂಗೆ ಹಿಂಗೆ ಮಾಡು, ಹಿಂಗೆ ಹಿಂಗೆ. ಏನಿದೆ ಬಾಯಲ್ಲಿ? ಆಪಲ್ ಹೇಳಕ್ಕಾಗಲ್ಲ ಸೆಂಜುರು ಅಪ್ಪ ಇದು ಅದಕ್ಕೆ ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಜಸ್ಟ್ ಆಕ್ಷನ್ ಮಾಡು. ಮಾತ್ರ ಮಾಡು. ಹಿಂಗನ್ನ ಹಿಂಗೆ ಅನ್ನ ಅಣ್ಣ ಕ್ರಿಕೆಟ್ ಆಡಕ್ ಹೇಳ. ಓಕೆ, ನೀನ್ ನೋಡ್ತೀಯಾ ನಮ್ ಕ್ರಿಕೆಟ್ ನ? ಯು ವಾಂಟ್ ಟು ವಾಚ್ ನೀ ಬ್ಯಾಟಿಂಗ್? ಎಸ್. ನೀನ್ ಬೌಲಿಂಗ್ ಮಾಡ್ತೀಯಾ? ನೋ ಮಾಡ್ತೀಯಾ? ಬರದಾ? ನೋ ನಿಮ್ಮವ್ರೆ ಬೇಡ ಅಂತಿದ್ದಾರೆ. ಓಕೆ, ನೈಸ್ ನೈಸ್ ಮೀಟಿಂಗ್ ಯು. ಐ ಆಮ್ ಸುರೇಶ್. ವಾಟ್ ಇಸ್ ಯುವರ್ ನೇಮ್? ವಿಲ್ ಡ್ರಾಪ್ ಇಟ್. ವಾಟ್ ಇಸ್ ಯುವರ್ ನೇಮ್? ಓಕೆ, ಬೈ ಬೈ ಬ್ರೋ. ಹೋಗ ಬೇಗ ಬೌಲಿಂಗ್ ಮಾಡ. ಕ್ರಿಕೆಟ್ ಆಗ್ತಾನೆ ಇಲ್ಲ. ಅದೇ ತುಂಬಾ disturbance ಆಗ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಹೇಳು ಓಕೆ, ಕಮಾನ್ ಗೈಸ್. ರೆಡಿ 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 ರೆಡಿ. ವಾವ್ ನೈಸ್. ಕಾರ್ ಬಂತು, ಅದಕ್ಕೆ ಮೆತ್ತು ಹೊಡೆದಿದ್ದೀನಿ, ಗೊತ್ತಾಯ್ತಾ? ಓ, ಇವ್ರದ್ರು ಸೀಕ್ರೆಟ್ ಟಾಕ್ಸ್ ಹಿಂದೆಯಿಂದ. ಓಕೆ, MS ಧೋನಿ. ನಾ ಧೋನಿ ಇದ್ದಿದ್ರೆ ನೀನಂತ ವೇಸ್ಟ್ ಬಾಡಿನ ಮ್ಯಾಚ್ ಆಯ್ತಿರ್ಲಿಲ್ಲ. ಕ್ರಿಕೆಟ್ ಕೋಚಿಂಗ್ ಹೋಗಿ ಹೇಳ್ತಾ ಇದ್ದೀನಿ, ಕ್ರಿಕೆಟ್ ಕೋಚಿಂಗ್ ಹೋಗಿ ಹೇಳ್ತಾ ಇದ್ದೀನಿ. ಬ್ಯಾಟಿಂಗ್ ನೀನ್ ಗಂಡ್ಸು ಅಂತ ಒಪ್ಕೋತೀನಿ ಇದ್ಯಾ? ಇದೆಲ್ಲ ಬ್ಲಾಗ್ ಅಲ್ಲಿ ಬರ್ತದೆ ಕಣ, ಬೀಪ್ ಹಾಕ್ಬೇಕಾಗುತ್ತೆ. ಇಬ್ರು ಯೂಟ್ಯೂಬ್ ಅಲ್ಲಿ ಏನೋ ಗಂಡ್ಸು ಏನ್ ತಾನೆ ಸ್ಟಾರ್ಟಿಂಗ್ ಟೆಲಿಕಾಸ್ಟ್ ಆಗತ್ತಿದ್ದು ಅಂತ. ಏನ್ ಎಲ್ಲೋಗ್ತಾ ಇದೀರಾ ಇಷ್ಟು? ಬೌಲಿಂಗ್ ಮಾಡೋದಿಲ್ಲ, ಸ್ಟಾರ್ಟ್ ಮಾಡ್ರಿ ಆಡೋಣ. ಸ್ಲೋ ಮಾಡು ಮತ್ತೆ ಬೈಲಿ ನೋಡು. ನೀನ್ ವಿರೂಪಾಕ್ಷ, ನಿನ್ ಕ್ಯಾಮ್ರಾ ಇಟ್ಕೊಂಡೆ ಫೀಲ್ಡಿಂಗ್ ಮಾಡಲಿ. ನೀನ್ ಬರಲಿ ಬೌಲಿಂಗ್ ಮಾಡ. ಪಿಚ್ ಕ್ಯಾಚ್ ಔಟು. ಈ ಕಡೆ ಹೊಡಿಯಂಗಿಲ್ಲ, ಬರೀ ಈ ಕಡೆ ಹೊಡಿಬೇಕು. ಸರಿ, ಹಿಂದೆ ಹೋಗು. ಶಾರ್ಟ್ ಬೌಂಡ್ರಿನೇ ಇಲ್ಲಿಂದ ಬೌಲಿಂಗ್ ಅಲ್ಲ, ಅಲ್ಲಿಂದ. ಹ್ಯಾಪಿ ವರಮಹಾಲಕ್ಷ್ಮಿ ನಿಮ್ಗೆ. ಹೇಳ್ದೆ ತಾನೆ ಶಾರ್ಟ್ ಬೌಂಡ್ರಿ ಅಂತ. ವೈಡ್ ಬಾಲ್ ಅದು ಏನೇ ಅಲ್ಲಿ ಇದೀವಿ ಅಂತ ನಾನೇನ್ ಮಾಡ್ಲಿ? ಕೊಡಿಸ್ದೆ ತಾನೆ ಆಮೇಲೆ ಬಾಲ್. ಒಂದ್ ಬಾಲ್ ಕಳ್ದಾಕಿದ್ರೆ 3 ಬಾಲ್ ಕೊಡ್ಸಿದೀನಿ. ಆದ್ರೂ ಕಳ್ದಾಕಿರೋದ್ ಬಿಡ್ತಾ ಇಲ್ಲ. ಮಾತ್ರ ಹೇಳು, ಕೊಡ್ಸಿರೋದೇ ಹೇಳ್ಬೇಡ. ಅದೇ ಕಣ, ತಪ್ಪು ಮಾಡಿರೋದು ಅಷ್ಟೇ ಹೇಳೋದು ಜನ. ಇಷ್ಟೇ ಕಂಡ್ರು, ಇಷ್ಟೇ. ಒಳ್ಳೇದ್ ಯಾವ್ದು ಒಂದು ತಪ್ಪು. ಕತ್ತಲ್ಲಿ ಬಾಲ್ ಬಂದಿದೆ, ಕಾಣಿಸ್ತಿಲ್ಲ. ನಿಮ್ಗೆ ಡೈರೆಕ್ಟ್ ನಿನ್ಗೆ ಲೈಟು, ನನ್ಗೆ ಕತ್ಲೆ. ನಿನಗ್ ಕಾಣಿಸುತ್ತೆ, ನನಗ್ ಕಾಣಿಸಲ್ಲ. ನಾನು ಆ ಕಡೆ ಬ್ಯಾಟಿಂಗ್ ಆಡ್ತೀನಿ, ಹೋಗ. ಈಗ ನೋಡೀಗ. ಓ, ಲಾಂಗ್ ಬೌಂಡ್ರಿ, ಸರಿ ಕಣಪ್ಪ. ಅಥವಾ ಬೈಲಿ, ಇಲ್ಲಿ ಬಾ, ಇಲ್ಲಿ ಬಾ. ಇಲ್ಲೇ ಮಾಡ್ಬೇಕು, ಮೆತ್ತಗ್ ಮಾಡ್ಬೇಕು. ನಿನಗೆ ಗೊತ್ತಿಲ್ಲ, ನಿನ್ ಕೇಳ್ತಾನೆ ಬಾಲ್ ಇರೋದು. ಬೌಲಿಂಗ್ ಮಾಡ್ತಿರೋದು ಯಾರು? ಮತ್ತೆ ಆ ಕಡೆ ಅವ್ರು ನನಗ್ ಗೊತ್ತಿಲ್ಲಂತೆ. ಪಿಚ್ ಕ್ಯಾಚ್ ಇದೆ, ಹಿಡಿದು ಔಟು. ಮುಂದೆ ಬರ. ಆಯ್ತು, ರೆಡಿ. ಏನೋ ಡೈವ್ ಫುಟ್ಬಾಲ್ ಆಡ್ತೀನಿ, ಕ್ರಿಕೆಟ್ ಅಲ್ಲ. ಹಂಗಾರೆ ಬನ್ನಿ ಬ್ರೋ, ಗೋಲ್ ಕೀಪಿಂಗ್ ಮಾಡಿ. ಕ್ರಿಕೆಟ್ ಇದು ಕಾಮನ್ ಸೆನ್ಸ್ ಇದಕ್ಕೆ ಮಾತಾಡ್ತೇನೆ. ಅಲ್ಲ ಔಟ್. ಒಂದ್ ಕೈ ಹಿಡಿದ್ರೆ ಔಟ್ ಇಲ್ಲಪ್ಪ, 2 ಕೈ ಹಿಡಿಬೇಕು. ಪಿಚ್ ಕ್ಯಾಚ್ ಔಟು. ಯಾರು ಹಿಡಿದು? 2 ಕೈ ಹಿಡಿದ್ರೆ ಮಾತ್ರ ಸೀನೆ. 2 ಕೈ ಹಿಡಿಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫುಲ್ ಟಾಸ್ ಹಿಡಿತ್ಯಾ ಅಂದ್ರೆ 1 ಹ್ಯಾಂಡ್, ಪಿಚ್ ಕ್ಯಾಚ್ ಹಿಡಿತ್ಯಾ ಅಂದ್ರೆ ಡಬಲ್ ಹ್ಯಾಂಡ್. ಹೆಂಗಿದೆ ರೂಲ್ಸ್? ಓಕೆ, ರೆಡಿ ರೆಡಿ ವಾ.
ನೀವು ಬ್ಯಾಡ್ಮಿಂಟನ್ ಅಲ್ಲಿ ಬೆಸ್ಟ್ ಗೊತ್ತು. ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ವಾ? ಬ್ಯಾಡ್ಮಿಂಟನ್ ಗೊತ್ತು. Ready. ರೀಲ್ಸ್ ನೋಡಿದ್ದೀರಾ? ಪೂರ್ವಿ ಹುಷಾರು ಕಣ. Ready. Okay, 1 ball, 5 runs required. ಅಲ್ಲ ಆ ಕಡೆಗೆ ಆಡಿದ್ರೆ ಅವರನ್ನ ಏನ? ಮಾಡು. ಯಾರು ಹೇಳಿದ? Okay? 5 runs ಅದು. ಏನು? ಅಲ್ಲಿ ಹೊಡೆದ್ರೆ 5 runs. ನೀನ್ ಹೇಳಿದ ಫಸ್ಟ್? ಈ ನನ್ನ ಮಕ್ಕಳು ಒಂದೊಂದಲ್ಲ ನೀವು ಹೇಳಿದ ನಾ ಹಿಂಗ್ ಹೇಳ್ತಾ ಇದೀನಲ್ಲ 5 runs. ಪಾಪ ಹುಡುಗರಿಗೆ. 5 runs win the match. I'm so sorry guys. ಏ ಐ ಆಮ್ ನಾಟ್ ಹುಡುಗ ಅಂತ ಅವನು. ಮೈ ಥೂ ನೋ ಈ ಏನ್ ನೀನು? ಇಲ್ಲ ಐ ಆಮ್ ನಾಟ್ ಹುಡುಗ ಅಂತ. ಜೆಂಡರ್ ಜೆಂಡರ್ ಏನು? ಬೇರೆ ಮತ್ ಹುಡುಗ ಮೇಲೆ ಸೇಮ್ ಅಲ್ವಾ? ಹುಡುಗ ಮೇಲೂ ಸೇಮ್ ಅಲ್ವಾ? Okay guys, ನಾನು ವಾಲಂಟರಿಲಿ ರಿಟೈರ್ಮೆಂಟ್ ತಗೋತಾ ಇದ್ದೀನಿ. It's been a pleasure playing with Mr. ಲಕ್ಷ್. ನಿಮ್ಮ ಹೆಸರು? ಪೂರ್ವಿಕ್ ಅವರೇ, ತುಂಬಾ ಖುಷಿ ಆಯ್ತು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬಾನೇ ಧನ್ಯವಾದಗಳು. ಸಾರಿ ಶೂಟಿಂಗ್ ಹ್ಞೂ ಕಣ, ಮಲ್ಕಾಲ ಟೈಮಲ್ಲಿ ಶೂಟಿಂಗ್ ಮಾಡ್ತೀನಿ ನಾನು. ಓಕೆ ಗೈಸ್, ಸಿಗೋಣ. ಬೈ. ಹಬ್ಬದ ಶುಭಾಶಯಗಳು ನಿಮ್ಮಿಬ್ರಿಗೂ. ಹಬ್ಬದ ಪ್ರಯುಕ್ತ ಕ್ರಿಕೆಟ್ ಆಡ್ತಾ ಇದ್ದೀರಾ, ಒಳ್ಳೇದಾಗಿದೆ. ನಿಮ್ಮ ಹೆಸರು? ಭವಿತಾ ಅಂಡ್ ಭವಿಷ್ಯ. ಇವತ್ತು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ದೇವ್ರ ಕೂರ್ಸಕ್ಕೆ. ಥ್ಯಾಂಕ್ ಯು ಸೊ ಮಚ್. ಹಬ್ಬದ ಶುಭಾಶಯಗಳು ನಿಮ್ಗೆ. ಪಕ್ಕ ನಿಲ್ಸ. ಬನ್ನಿ, ಹಬ್ಬದ ಶುಭಾಶಯಗಳು. ಇವ್ರು ನೋಡಿ, ಇವ್ರೊಬ್ರು ಬರ್ತಾ ಇದ್ದಾರೆ. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಅವ್ರ ಹಂಗೆ ಸ್ವಲ್ಪ ಮಾತಾಡ್ರಿ. ಬೇರೆ ಟೈಮಲ್ಲಿ ಕುಣಿದಾಡ್ತೀರಾ, ಹೇಗೆ ಕುಣಿದಾಡಿ. ನೈಸ್ ನೋಡಿ, ಡಿಸೆಂಟ್ ಆಗಿರ್ತಾರೆ. ಸೊ ನಮ್ ಜೊತೆ ಬಂದಿರೋ ವ್ಲಾಗರ್ ಕಮ್ ಕ್ಯಾಮರಾಮ್ಯಾನ್ ಅವರು ರೆಕಾರ್ಡಿಂಗೇ ಮಾಡಲಿಲ್ಲ. ಸೊ ನಾವು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಒಂದಷ್ಟು ಶಾಪಿಂಗ್ ಆಗಿದೆ. ಬೇಕಾಗಿರೋ ಐಟಮ್ ಸಿಗ್ಲಿಲ್ಲ ಅಂದ್ರು ಬೇಡದೇ ಇರೋ ಐಟಮ್ ಎಲ್ಲ ಶಾಪ್ ಮಾಡಿದ್ವಿ. ಸೊ ವಿ ಹ್ಯಾವ್ ಇಟ್ ಆಲ್ ವಿತ್ ಅಸ್. ಅಷ್ಟೇ, ಈಗ ಜಾಸ್ತಿ ಏನು ಅಪ್ಡೇಟ್ ಕೊಡಕ್ ಹೋಗಲ್ಲ. ಪ್ರತಿ ವ್ಲಾಗ್ ಮಾಡ್ತೀನಿ, ಅದನ್ನ ಮುಗಿಸಲ್ಲ. ಸೊ ಐ ಆಮ್ ಗೋನಾ ಎಂಡ್ ಇಟ್ ನೌ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ and hit that bell icon for more notifications and like ಮಾಡಿಪ್ಪ, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.